ಛೇ, ಲೈಫಾಗಿ ದುಡ್ಡು ಎಷ್ಟು ಇಂಪಾರ್ಟೆಂಟು ಅಂತ ನಂಗೆ ಇವಾಗ ಅರ್ಥ ಆಗ್ತೈತೆ. ಏನಿದು? ಛೇ, ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸಂಬಂಧಿಕರು, ಅವರು ಇವರು. ಕೊನೆಗೆ ರಚ್ಚು ಆದರೂ ನಾನು ಅರ್ಥ ಮಾಡ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ. ರಚ್ಚುನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇವಳು ನನ್ನ ಬಿಟ್ಟು ಹೋಗ್ತಾವಳೆ. ಎಲ್ಲ ಹೋಗ್ಲಿ ಬಿಡು, ನಾನು ಇನ್ನೇನು ಮಾಡೋಕ್ಕಾಗ್ತೈತೆ. ನನ್ನ ಪಾಡಿಗೆ ನಾನು ಇವಾಗ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ಯಾರೂ ಬೇಡ. ಅಪ್ಪ ಅಮ್ಮಂಗೆ ಏನೋ ಒಂದು ಹೇಳ್ಕೊತೀನಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಂಗೆ ಹಿಂಗೆ ಅಂತ. ಇನ್ನು ಇಲ್ಲಿದ್ದು ಎಲ್ಲರ ತಗೋ ಉಗಿಸ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡು, ಯಪ್ಪ ಯಾಕೆ ಬೇಕು ಸುಮ್ಮನೆ ನನಗೆ ಇಲ್ಲಿಂದ ಹೋಗೋದೇನೆ ಎಷ್ಟೋ ವಾಸಿ. ಎಷ್ಟು ಅವಮಾನ, ದುಡ್ಡಿನ ವಿಚಾರಕ್ಕೆ, ಕಳ್ಕೊಂಡೆನ ವಿಚಾರಕ್ಕೆ ಇವತ್ತು ಅನ್ನಿಸ್ತೈತೆ. ಪ್ರತಿಯೊಬ್ಬರು ಬಡವರು ಯಾಕೆ ಯೋಚನೆ ಮಾಡ್ತಾರೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಅಂತ. ಎಲ್ರಿಗೂ ಅಷ್ಟೇ, ದುಡ್ಡಿಲ್ಲ ಅಂದರೆ ಜನ ಮರ್ಯಾದೆನೂ ಕೊಡಲ್ಲ, ಬೆಲೆನೂ ಕೊಡಲ್ಲ. ಸ್ವಂತ ಸಂಬಂಧಿಕರೇ ಬೆಲೆ ಕೊಡಲ್ಲ, ಇನ್ನು ಬೇರೆದು ಯಾರು ಕೊಡ್ತಾರೆ? ಯಾಕೂ ಇಲ್ಲ ಪುಟ್ಟಿ, ಯಾಕಾದರೂ ದೊಡ್ಡವನಾದ್ನೋ ನಾನು ನಿನ್ನ ಥರ ಚಿಕ್ಕವನಾಗಿರ್ಬೇಕಲ್ಲ ಅಂತೇಳ್ಬಿಟ್ಟು ಅನ್ನಿಸ್ತೈತೆ ಇವಾಗ. ಏನು ಇಲ್ಲಿ ತನಕ ಹುಡಿಕೊಂಡು ಬಂದೆ? ಅಮ್ಮ ಬಂತಾ? ಇಲ್ಲ ಪುಟ್ಟಿ, ಇಲ್ಲಿಗೆ ಬಂದಿಲ್ಲ. ಹೌದಾ? ಅಮ್ಮ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇತ್ತಲ್ವಾ? ಅಮ್ಮ ಬರ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲೋಯ್ತು ಅಮ್ಮ? ಅಣ್ಣ ಯಾಕೆ ಸಪ್ಪೋಗಿದ್ದೀರಾ? ಯಾಕೂ ಇಲ್ಲ ಪುಟ್ಟಿ, ಯಾಕೋ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಅದಕ್ಕೆ ಸಪ್ಪೋಗಿದ್ದೆ ಅಷ್ಟೇನೆ. ಅಣ್ಣ ಬೇಜಾರಾಗಲ್ಲ ಅಣ್ಣ, ನನಗೆ ಸ್ವಲ್ಪನೂ ಬೇಜಾರಾಗಲ್ಲ. ನನಗೆ ಯಾವಾಗೂ ಪಟ 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 ಅಂತ ಮಾತಾಡ್ತಾ ಇರ್ತೀನಿ ನಾನಂತೂ. ಅದೇನು ಬೇಜಾರಾಗ್ತೈತೆ? ಬೇಜಾರಾಗಕ್ಕೆ ಸಾಧ್ಯನೇ ಇಲ್ಲ. ನನಗೇನಾದ್ರೂ ಬೇಜಾರು ಅಂತ ಅನ್ಸಿದ್ರೆ ನಾನು ಎಲ್ಲಾರ ಮನೆಗೂ ಹೋಗ್ಬಿಟ್ಟು ಓಡಾಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ನೀನು ಅಷ್ಟೇ, ಬೇಜಾರಾದ್ರೆ ಎಲ್ಲಾರ ಮನೆ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಬಿಡು. ಚಾಕ್ಲೇಟ್ ತಿಂದ್ರೆ ಸರಿ ಹೋಗ್ತೈತೆ. ನಿನ್ಗೆ ಹೋಗ್ಬಿಟ್ಟು ನಾನು ಚಾಕ್ಲೇಟ್ ತಗೊಂಡ್ಬಿಟ್ಟು ಬರಲ್ಲ ನಿನಗೆ? ಬೇಡ 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 ಪುಟ್ಟಿ, ಬೇಡ ಬೇಡ, ಚಾಕ್ಲೇಟ್ ಎಲ್ಲ ಏನು ಬೇಡ. ನೀನು ಹೋಗು. ಸುಮ್ಮನೆ ಬೇಜಾರಾಗಿತ್ತು ಅಷ್ಟೇನೆ. ನಾನೀಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಲ್ಲ, ಅದಕ್ಕೆ ಬೇಜಾರಾಗ್ತಾ ಇತ್ತು. ಅಣ್ಣ, ಅಮ್ಮ ಹೇಳ್ತು ಇನ್ನೊಂದು 2 ಎಕ್ಸಾಮ್ಸ್ ಇದಾವೆ. 2 ಎಕ್ಸಾಮ್ ಮುಗ್ದೋಗ್ಬಿಟ್ರೆ ನಾನು ನಿನ್ನ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನು ಹೇಳ್ತಾ ಇದ್ರು. ಅಣ್ಣ ನಾನು ಬರ್ತೀನಿ ಬೆಂಗಳೂರಿಗೆ. ನಿಮ್ಮ ಮನೆ ದೊಡ್ಡ ಮನೆ ಅಲ್ವಾ? ಆ ದೊಡ್ಡ ಮನೆಗೆ ನಾನಂತೂ ಕಣ್ಣ ಮುಚ್ಚಲ ಆಟ ಆಡಿದ್ರೆ ಅಮ್ಮನ ಕೈ ಸಿಗೋದೇ ಇಲ್ಲ, ಗೊತ್ತಾ? ಹಾ ಪುಟ್ಟಿ, ಬಾ ಬಾ. ಪುಟ್ಟಿ, ಚಿಕ್ಕದು ದೊಡ್ಡದು ಮನೆ ಅನ್ನೋದು ಮುಖ್ಯ ಅಲ್ಲ ಪುಟ್ಟಿ. ನಾವು ಹೆಂಗಿರ್ತೀವಿ, ಸಂಸಾರ ಹೆಂಗ್ ಮಾಡ್ತೀವಿ ಅನ್ನೋದೇನೆ ಮುಖ್ಯ. ಮನೆ ಒಳಗಡೆ ಖುಷಿ, ಸಂತೋಷ, ನೆಮ್ಮದಿ ಎಲ್ಲನೂ ಇದ್ರೆ ಚಿಕ್ಕ ಮನೆನೂ ತುಂಬಾ ಖುಷಿಯಾಗೇನೆ ಇರುತ್ತೆ, ಗೊತ್ತಾ ಪುಟ್ಟಿ? ನಾವು ಚಿಕ್ಕ ಮನೆಗಿದ್ರು ಖುಷಿಯಾಗಿರ್ಬೇಕು, ಏನಂತೀಯಾ? ಹ್ಞೂ ಅಕ್ಕ, ಖುಷಿಯಾಗಿರ್ಬೇಕು. ಹಾ ಸರಿ ಸರಿ ಪುಟ್ಟಿ, ಆಯ್ತು. ನಿಮ್ಮಮ್ಮ ಮನೆ ಹತ್ರ ಹೋದ್ರು ಇವಾಗ. ಹೌದಾ? ಹಾ, ನಿನ್ನೆ ಹುಡುಕ್ತಾ ಇತ್ತು. ಎಲ್ಲೋದ್ಲು ನನ್ ಪುಟ್ಟಿ, ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ್ಲು ಅಂತ ಹೇಳ್ಬಿಟ್ಟು. ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಾ? ಅಯ್ಯೋ, ನಾನು ಅಮ್ಮ ನೋಡಿಕೊಂಡೆ ಇಲ್ಲಿ ತನಕ ಬಂದಿದ್ದು. ಅಣ್ಣ ಯಾಕೋ ಬೇಜಾರು ಮಾಡ್ಕೊತಾ ಇದ್ರು, ಅದಕ್ಕೆ ಬೇಜಾರಾಗಬೇಡಿ, ಬೇಜಾರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಅಂತ ಅಣ್ಣಂಗೆ ನಾನು ಹೇಳ್ತಾ ಇದ್ದೆ. ಹೌದಾ? ಸರಿ ಸರಿ, ನೀನು ಹೋಗು, ನಾನು ಯಾಕೆ ಅಂತ ಕೇಳ್ತೀನಿ. ಸರಿ ಅಕ್ಕ. ರಚ್ಚು, ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ, ಸರಿನಾ? ಟೇಕ್ ಕೇರ್, ಹುಷಾರಾಗಿರು. ಆ್ಯಕ್ಚುಲಿ ಮನೇಲಿ ಯಾರು ಇರಲಿಲ್ವಲ್ಲ, ಹೇಳ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸರಿ, ನಾನು ನೋಡ್ತೀನಿ. ಅತ್ತೆಗೂ ಹೇಳ್ಬಿಡು, ಹಾಗೇನೆ ಮಾವಂಗೂ ಹೇಳ್ಬಿಡು ನಾನು ಬೆಂಗಳೂರಿಗೆ ಹೊರಟೆ ಅಂತ ಹೇಳ್ಬಿಟ್ಟು, ಓಕೆನಾ? ಮತ್ತು ನನ್ನ ಲಗೇಜು ಎಲ್ಲೋ ಇಟ್ಟೆ, ನೋಡ್ತೀನಿ ಇರು. ರೀ, ಯಾಕೆ ನನ್ನನ್ನು ಕರ್ಕೊಂಡು ಹೋಗಲ್ವಾ? ನೀನು ಬರ್ತೀಯಾ ಬೆಂಗಳೂರಿಗೆ? ಯಾಕೆ ನಾನು ಬೆಂಗಳೂರಿಗೆ ಬರಬಾರ್ದಾ? ಅಲ್ಲ, ಅದು ಆ್ಯಕ್ಚುಲಿ ನಮ್ಮ ಆಸ್ತಿ ಪ್ರಾಪರ್ಟಿ ಎಲ್ಲ ಹೊರಟೋಗ್ಬಿಟ್ಟೈತೆ. ಅದು ರೀ, ಹೋದ್ರೆ ಹೋಗ್ಲಿ ಬಿಡಿ. ಇಲ್ಲಿದ್ದು ಅಪ್ಪ ಹತ್ರ ಅಮ್ಮ ಹತ್ರ ಎಲ್ಲರ ತಗೋ ಅನ್ನಿಸ್ಕೊಳ್ಳೋದಕ್ಕಿಂತ ನಿಮ್ಮ ಜೊತೆ ಬರೋದನ್ನ ಎಷ್ಟೋ ವಾಸಿ. ಅಪ್ಪ ಏನಂದ್ರು ಗೊತ್ತಾ, ನಾನು ಹೊಸ್ದಾಗಿಲ್ಲ ಬಂದಾಗ, ಗಂಡನ ಮನೆಗೆ ಇರಂಗಿದ್ರೆ ಇರು, ಇಲ್ಲ ಅಂದರೆ ನಮ್ಮ ಮನೆಗೂ ಇರಬೇಡ, ಬರೀ ನಿಂಗೆ 7 ದಿನ ಟೈಮ್ ಕೊಡ್ತೀನಿ, ಇಲ್ಲಿಂದ ಹೊರಟೋಗ್ಬೇಕು ಮನೆ ಖಾಲಿ ಮಾಡ್ಕೊಂಡು ಅಂತ ಅಪ್ಪ ಹೇಳಿದ್ರು. ಅಮ್ಮ ಎಷ್ಟು ಮರ್ಯಾದೆ ಕಳೆದ್ಬಿಟ್ಟಲೆ, ಹೋಗಿತ್ತಾಗೆ ಬಂದಿತ್ತಾಗೆ ನೆಂಟರು ಎಲ್ಲರೂ ಬರೀ ನಿನ್ನ ಬಗ್ಗೆನೇ ಕೇಳ್ತಾರೆ. ಗಂಡನ ಬಿಟ್ಟು ಬಂದವಳಂತೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಾರೆ. ನನಗಂತೂ ಹೇಳಿ 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 ಬೇಜಾರಾಗ್ಬಿಡ್ತು ರಚ್ಚು ಅಂತ ಅಮ್ಮ ಹೇಳೋದು. ಇದೆಲ್ಲ ಕೇಳಿಸ್ಕೊಂಡ್ಮೇಲೂ ನಾನು ಇನ್ನೂ ಇರಬೇಕು, ಇಲ್ಲೇನೇನೆ ಏನೋ ಸಾಧನೆ ಮಾಡಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ ರೀ. ಹೋದರೆ ಆಸ್ತಿ ಹೋಯ್ತು, ಪ್ರಾಣ ಏನೂ ಹೋಗಿಲ್ವಲ್ಲ ಬಿಡಿ. ಕಷ್ಟನೋ ಸುಖನೋ ನಾನು ಹೆಂಗೋ ಜೀವನ ಮಾಡ್ತೀನಿ ನಿಮ್ಮ ಜೊತೆ, ಆಗಿದ್ದೆಲ್ಲ ಆಗೋಯ್ತು ರೀ. ಆಸ್ತಿನೂ ಬೇಡ, ಏನೂ ಬೇಡ. ಕಷ್ಟ ಮೊದಲೆಲ್ಲ ಆಸ್ತಿ ನೋಡ್ಬಿಟ್ಟು ಬಂದ್ಲು ಅಂತ ಹೇಳ್ತಾ ಇದ್ರು, ಆದರೆ ಇವಾಗ ನಿಮ್ಮ ಗುಣನ ಹಾಗೆ ನಾನು ಎಷ್ಟು ತಪ್ಪು ಮಾಡಿದ್ರು ನೀವು ಅದನ್ನ ಸಮೇತ ನೀವು ಕ್ಷಮಿಸಿ ಮಾಡಿ ಇಲ್ಲಿಗಾನ ಬಂದು ನನ್ನನ್ನು ಕರಿತಾ ಇದ್ದೀರಾ. ಹೌದು, ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನನ್ನನ್ನು ಕರಿತಾ ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ನೀವು ಬಂದು ಕರೆದಿದ್ದೀರಾ ಅಂತಂದಮೇಲೆ ನಾನು ಇವತ್ತು ನಿಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದ ತಕ್ಷಣವೇ ನಿಮ್ಮನ್ನು ಮತ್ತೆ ಬಿಟ್ಬಿಟ್ರೆ ನನ್ನಂಥ 420 ಯಾರೂ ಇರೋದಿಲ್ಲ ರೀ ಪ್ರಪಂಚದಾಗೇನೆ. ನನ್ನ ಜೀವನ ತುಂಬ ಚೆನ್ನಾಗಿ ಅರ್ಥ ಆಗೈತೆ. ಬನ್ನಿ ಹೋಗೋಣ. ನಾನಂತೂ ಇಲ್ಲಿ ಒಂದು ಕ್ಷಣನೂ ಇರಲ್ಲ, ನಿಮ್ಮ ಜೊತೆನೇ ಬರ್ತೀನಿ. ಕಷ್ಟನೋ ಸುಖನೋ, ಕೂಲಿಗೆ ಹೋಗ್ತೀವೋ ಫ್ಯಾಕ್ಟ್ರಿಗೆ ಹೋಗ್ತೀವೋ ಗೊತ್ತಿಲ್ಲ, ಜೀವನ ಮಾಡೋಣ. ನನಗೂ ಆಸೆ ಐತೆ ಕೋಟ್ಯಾಧೀಶ್ವರಿ ಆಗಬೇಕು ಅಂತ. ಹಾಗಂತ ಅಡ್ದಾರಿ ಎಲ್ಲ ಹಿಡಿದ್ಬಿಟ್ಟು ಕೋಟ್ಯಾಧೀಶ್ವರಿ ಆಗಬೇಕು ಅಂತ ನನಗೇನು ಆಸೆ ಇಲ್ಲ ರೀ. ನಡೀರಿ,
ಇದ್ದಿದ್ರಾಗೆ ಖುಷಿ ಪಡೋಣ ಸಾಕು. ಅಬ್ಬಾ ರಚ್ಚು, ನಿನ್ನ ಬಾಯಿಗೆ ಇಂಥ ಮಾತುಗಳ? ನಾನೇ ಮಾತಾಡ್ತಿರೋದು. ಆದರೆ ಒಂದೇ ಒಂದು ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನೀವೇನಾದರೂ ಮಾಡಿ, ಆದರೆ ಅಚ್ಚುಗೂ ಮಹಾಗೂ ಮಾತ್ರ ನಮ್ದೆಲ್ಲ ಪ್ರಾಪರ್ಟಿ ಹೊರಟೋಗೈತೆ ಅಂತ ಮಾತ್ರ ಹೇಳ್ಬೇಡಿ, ಅಷ್ಟೇ ಸಾಕು. ಇನ್ನು ಊರಾಗಿರೋರಿಗೆಲ್ಲ ಗೊತ್ತಾದರೂ ನನಗೇನು ಬೇಜಾರಿಲ್ಲ. ಆ ಮಹಾ ಗೊತ್ತಾದರೆ ಮಾತ್ರ ನಂಗೆ ಜಾಸ್ತಿ ಬೇಜಾರಾಗ್ತೈತೆ. ನೀನಂತೂ ಒಳ್ಳೆ ಚಿಕ್ಕ ಹುಡುಗಿ ಥರ ಆಟ ಮಾಡ್ತೀಯ. ಆಟ ಮಾಡೋದಂತೂ ನೀನಂತೂ ಬಿಟ್ಟಿಲ್ಲ ಅಲ್ವಾ? ಬಿಡೋದು ಇಲ್ಲ ಬಿಡು, ಹಂಗೆ ಕಚ್ಕೊಂಡಿರ್ತೀಯ. ಸರಿ ಸರಿ ಆಯಿತು. ಇಷ್ಟೆಲ್ಲ ಹೇಳ್ದಲ್ಲ, ಅಷ್ಟೇ ಸಾಕು. ಪಟ 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 ಅಂತ ಹೊರಟ್ಬಿಡೋಣ. ಬಾ, ಲಗೇಜ್ ಎತ್ಕೊಂಡ್ಬಿಟ್ಟು ಬಾ. ಮಗಳೇ, ನಿಜವಾಗೂ ಎಲ್ಲ ಗೊತ್ತಿದ್ದವನು ನೀನು ಹೋಗ್ತಾ ಇದೀಯಾ? ಹ್ಞೂ ಅಮ್ಮ, ನನಗೆ ಗಂಡನ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಕಷ್ಟ ಅಂತ ಅಂದಾಗ ಗಂಡನ ಬಿಟ್ಬಿಟ್ಟು ಅವ್ರು ಬೋರ್ಡ್ ಬರೋದು, ಸುಖ ಅಂತ ಅಂದಾಗ ಓಡೋಗೋದು, ಅದೆಲ್ಲ ಚೆನ್ನಾಗಿರಲ್ಲಮ್ಮ. ಕಷ್ಟನೋ ಸುಖನೋ ಗಂಡನ ಜೊತೆ ಇರಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಗಂಡನ ಜೊತೆನೇ ಇರ್ತೀನಿ, ಖುಷಿಯಾಗಿರ್ತೀನಿ ಅಷ್ಟೇನಮ್ಮ. ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಎಲ್ಲ ನೀವೆಲ್ಲ ಬದುಕ್ತಿಲ್ವಾ? ಏನು ಕೂಲಿ ಮಾಡಿ ನಾಲಿ ಮಾಡಿ ಎಲ್ಲ ಬದುಕ್ತಿಲ್ವಾ? ಮತ್ತು ನಾನೇನು ದೊಡ್ಡ ಮಹಾರಾಣಿನ? ನಾನು ಹಂಗೆ ಬದುಕ್ತೀನಿ ಬಿಡಮ್ಮ. ಇನ್ನು ಬೇರೆ ಯಾವ ಆಪ್ಷನು ನನಗಿಲ್ಲ. ಅಪ್ಪ ಸದ್ಯ ಈಗ ನನಗೊಂದು ದೊಡ್ಡ ತಲೆ ಮೇಲಿನ ಭಾರ ಇಳ್ದಂಗೆ ಆಯಿತು. ಏನು ಹೇಳ್ತೀಯೋ, ಮತ್ತೆ ಜೀವನ ಹಾಳು ಮಾಡ್ಕೊಂತೀಯೋ ಏನು ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟು ನನಗಂತೂ ಬೇಜಾರಾಗೋಗ್ಬಿಟ್ಟಿತ್ತು. ಏನಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು. ಅಪ್ಪ ಸದ್ಯ ನೀನಂತೂ ಸರಿಯೋದಲ್ಲ, ನನಗಷ್ಟೇ ಸಾಕು. ಇದಕ್ಕಿನ್ನೂ ಹೆಚ್ಚಿಗೆ ನನಗೆ ಇನ್ನೇನು ಬೇಕಿಲ್ಲ ಮಗಳೇ. ಯಾರು ಬಂದು ಅಡ್ಡ ಹಾಕಿದ್ರು, ಯಾರು ಬಂದು ಕೇಳಿದ್ರು ನೀನಂತೂ ನಿಲ್ಬೇಡ, ಹೋಗ್ತಾ ಇರು, ಸುಮ್ಮನೆ ಇರು. ನಿನ್ನ ಲಗೇಜ್ ತಗೊಬಿಟ್ಟು ಬರ್ತೀನಿ. ಸರಿನಮ್ಮ. ನೋಡ್ದಾ, ನಮ್ಮಮ್ಮಗೆ ನಾನು ಇರ್ತೀನಿ ಅನ್ನೋದಕ್ಕಿಂತ ಹೋಗೋದ್ರಾಗೆ ಖುಷಿ ಜಾಸ್ತಿ. ರಚ್ಚು, ಸಮಾಧಾನ. ಯಾರೇ ಆಗಲಿ ಗಂಡನ ಮನೆಗೆ ಇರಬೇಕು ಅನ್ನೋದು ಅವ್ರಿಗೂ ಆಸೆ ಇರುತ್ತಲ್ವಾ? ಆ ಮಗಳಾದವಳು ಗಂಡನ ಮನೆಗಿದ್ರೇ ಜನ ಆಡ್ಕೊಳ್ಳಲ್ಲ, ಅದು ಇದು ಅಂತ ಅವ್ರಿಗೂ ಖುಷಿ. ನೀನು ನಿಜವಾಗೂ ಒಪ್ಕೊಂಡು ಬರ್ತೀಯ ಅಂತ ನಾನು ಕನಸಾಗೂ ಅನ್ಕೊಂಡಿರಲಿಲ್ಲ. ಈಗ ನನಗೊಂದು ಒಂಥರ ಆಶ್ಚರ್ಯ ಆಗ್ತೈತೆ. ಇಲ್ಲ ಬಿಡಿ, ಪರವಾಗಿಲ್ಲ ರೀ. ನೀವು ಕೊಟ್ಟಿದ್ರಲ್ಲ ಅಂತ ಮನೆ ಕೊಟ್ಟಬೇಕು ಅಂದರೆ ನಾವು ಎಷ್ಟು ವರ್ಷ ದುಡಿಬೇಕು? ಇನ್ನೂ ಶಾನೆ ವರ್ಷ ದುಡಿಬೇಕಾ? ಹೆಂಗನ ಮಾಡಿ ಅಂಥದೇ ಒಂದು ಮನೆ ಕೊಟ್ಟಬೇಕು ರೀ ನಾವು. ನೋಡು, ನಮ್ಮ ಪೂರ್ತಿ ಆಸ್ತಿ ನಾವೇನು ಕಳ್ಕೊಂಡಿಲ್ಲ. ಏನಾಯಿತು, ಯಾಕೆ, ಎತ್ತ, ಏನು ಮಾಡಬೇಕು ಅಂತ ಇನ್ನೊಂದು ಸ್ವಲ್ಪ ದಿನದಲ್ಲಿ ಯೋಚನೆ ಮಾಡೋಣ. ಬಾ, ಸುಮ್ಮನೆ ಮೊದಲು ಪ್ಲ್ಯಾನ್ ಮಾಡಬೇಕು. ಕಳ್ಕೊಂಡಿರೋ ಆಸ್ತಿನೆಲ್ಲ ವಾಪಸ್ ಹೆಂಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪ್ಲ್ಯಾನ್ ಮಾಡೋಣ. ಆಮೇಲೆ ಉಳಿದಿರೋದನ್ನೆಲ್ಲ ಯೋಚನೆ ಮಾಡೋಣ ಅಲ್ವಾ? ಅಂದರೆ ಪೂರ್ತಿಯಾಗಿ ಆಸ್ತಿ ಹೋಗಿರೋದನ್ನ ವಾಪಸ್ ತಗೋಬೇಕು. ಅದಕ್ಕೆ ನೀನೇ ಸರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ತಗೊಂತೀವಿ. ಬಾ, ಸುಮ್ಮನೆ ನಾನು ಎಲ್ಲರ ಹತ್ರನೂ ಮಾತಾಡಿ ಆಗಲೇ ತುಂಬ ಪ್ಲ್ಯಾನ್ ಮಾಡಿದ್ದೀನಿ. ರೀ, ನಮ್ಮ ಆಸ್ತಿನ ವಾಪಸ್ ತಗೋಬೇಕು ಅಂತಾದರೆ ಹೆಂಗೆ ಬೇಕಾದ್ರೂ ತಗೊಳ್ಳೋದೇನಿಯ? ನಾನು ನೋಡಿರಿ ಬೆಂಗ್ಳೂರಿಗೆ ಹೋಗೋಣ, ಅದು ಯಾವನ್ ಕಿತ್ಕೊಂಡವನ ನಾನು ನೋಡೇ ಬಿಡ್ತೀನಿ. ಒಂದು ಕೈಯ ಗ್ರಾಚಾರ ಬಿಡ್ಸ್ಬಿಟ್ಟು ಕಿತ್ಕೊಬಿಟ್ಟು ಬರೋಕ್ಕಿಲ್ವಾ? ನಾನಂತೂ ಅದೇನೋ ಅಂತಾರಲ್ಲ, ಕುಣಿಯೋದ್ರಾಗ ಏನು ಎತ್ತಿದ ಕೈ ಅಂತಂದ್ರೆ ಕಾಲು ಗೆಜ್ಜೆ ಕೊಟ್ಟಿದ್ರೆ ಇನ್ನೂ ಸಣ್ಣ ಕೆಣಿಯ ಕುಣಿದಾಡ್ಬಿಡ್ತೀನಿ ನಾನಂತೂ. ಏನೋ ಬಿಡಿ, ಬನ್ನಿ ಹೋಗೋಣ ಬನ್ನಿ. ಅಮ್ಮ, ಸರ್ನ ಬ್ಯಾಗ್ ತಗೊಬಿಟ್ಟು ಬಾ. ಯೋಸತ್ ಮಾಡ್ತೀಯಮ್ಮ ಬ್ಯಾಗ್ ತಗೊಬಿಟ್ಟು ಬರೋಕ್ಕೆ. ಇರೇ ಬಂದೆ. ಅಯ್ಯೋ, ಬಟ್ಟೆ ಎಲ್ಲ ತೆಗೆದು ಈಚೆ ಕಡೆಗೆಲ್ಲ ತೆಗೆದು ಬಿಸಾಕೈತಿ ನಿಮ್ಮಪ್ಪ. ಎಲ್ಲ ತುಂಬಿ ತಗೊಬಿಟ್ಟು ಬರ್ಬೇಕಲ್ಲ, ಬಂದೇ ಇರು. ನನ್ನ ಗಂಡನ ಬಟ್ಟೆನೂ ತಗೊಬಿಟ್ಟು ಬಾ, ಒಂದು ಬಿಡಬೇಡ. ಉಕ್ಕಣವ ಇಲ್ಲಿ ಇಕ್ಕಣ, ನಾನು ಉಪ್ಪು ಖಾರ ಹಾಕ್ಲೆ ತತ್ತೀನಿರು. ಅಮ್ಮ, ತಗೊಳ್ಳಿ ನಿನ್ನ ಬ್ಯಾಗ್ನ. ನಿಂದು ನಿನ್ನ ಗಂಡಂದು ಬಟ್ಟೆ ಎಲ್ಲನೂ ಇದ್ರಾಗೆ ನೀನು ತುಂಬಿಟ್ಟಿದ್ದೀನಿ. ತಗ ಸರಿನಮ್ಮ, ಇನ್ನು ಹೋಗ್ಬಿಟ್ಟು ಬರ್ತೀನಿ. ಹೇಳ್ಬಿಡು ಅಪ್ಪ ಹಿಂಗೊಂದು ಎಲ್ಲೋಯ್ತು ಅಪ್ಪಯ್ಯ. ನಾನು ಹೇಳ್ತೀನಿ ಬಿಡು. ನಡಿ ಎತ್ಕೊಂಡು ಹೊಳಿ ಅಂದರೆ ಕಾರ್ ತೆಗಿ ಹೋಗ್ರಿ. ಸರಿ ಅತ್ತೆ, ಏನೋ ಐತಿ ಅಂತೆಲ್ಲ ಕಾರಿಗೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡಿ ಅತ್ತೆ. ಅಯ್ಯೋ, ನಾನು ಬರ್ದಂಗಿತ್ತೀನಿ. ಇಲ್ಲೇನೇ ನೀ ಬಂದೇ ಬರ್ತೀನಿ. ಅಣ್ಣ ಇನ್ನು ನೋಡೋಕ್ಕಾದ್ರೂ ಬರೋಕ್ಕಿಲ್ವ? ನನ್ನ ಮಗಳು ನೀನು ಸಂದಕ್ಕಿದ್ಬಿಟ್ರೆ ಇಲ್ಲಿ ರಾಣಿ ಥರನೇ ಇದ್ಬಿಡ್ತೀನಿ ನಾನಂತೂ. ನಾನು ಚೆನ್ನಾಗಿರ್ತೀನಿ ಬಿಡಿ.